ಒಬ್ಬ ನಗರ ಶಾಸಕರು ಒಂದು ಕಾರ್ಯಕ್ರಮವೊಂದರಲ್ಲಿ ಬಹಿರಂಗವಾಗಿ ಒಳಗೊಪ್ಪಂದದ ಕುರಿತಾಗಿ ಮಾತಾಡ್ತಾರೆ. ನಿಮ್ಮ ಕಾಂಗ್ರೆಸ್ ಶಾಸಕರು ಟಾಳಿ ಹೊಡಿತಾರ, ಉಸ್ತುವಾರಿ ಸಚಿವರು ನಗತಾರ, ಕೈ ಮುಗಿತಾರ. ಏನ್ ನಡೆದಿದೆ? ಅವ್ರು ಯಾಕೆ ನಿಕ್ಕರ್ ಹೇಳಿ. ಹುಚ್ಚೇನೋ ಮಾತಾಡ್ತಿದೆ, ಅದು ಹುಚ್ಚರ ಜೊತೆ ಏನು ನೋಡೋದು ನಕ್ಕರ ಅಷ್ಟೇ. ಹುಚ್ಚದ ತಿಳ್ಕೊಂಡು ನಕ್ಕರ ಅಷ್ಟೇ. ನೆಗ್ಲೆಕ್ಟ್ ಮಾಡೋದು ನಗು ಅಂದ್ರೆ ನಿರ್ಲಕ್ಷ್ಯದ ನಗು ಅದು. ಅವರು ರಾಹುಲ್ ಗಾಂಧಿಗೆ ಜೋಕರ ಬಂದಾಗ ಅದು ಹೆಂಗ ಏನು ಅನಿಸ್ತದೆ? ನಮ್ಮ ಲೆವೆಲ್ದಲ್ಲಿ ನಾವು ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಒಬ್ಬ ಸಂಸ್ಕೃತಿ ಉಳ್ಳ ಶಾಸಕ ತಿಳ್ಕೊಂಡಿಲ್ಲ. ಸಂಸ್ಕೃತಿ ಏನು ಮಾತಾಡ್ತಾರೆ ಅವರು, ಅಂಥವ್ರಿಗೆಲ್ಲ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಹೇಳೋದಾದ್ರೆ ನಾವು ಅವ್ರ ಲೆವೆಲ್ಗೆ ಹೋದಂಗೆ ಆಗ್ತದೆ. ಅದಕ್ಕೆ ಪ್ರತಿಕ್ರಿಯೆ ಹೇಳಲ್ಲ ನಾವು. ಅಲ್ರಿ, ಈಗ ನೀವು ಅದನ್ನೇ ಹೇಳಿರೋದವರು ಸಂಸ್ಕೃತಿ ಏನ ರಾಹುಲ್ ಗಾಂಧಿ ಅವರು ಟಿ ಶರ್ಟ್ ಹಾಕೊಂಡು ಹೋಗಕತ್ತಾರೆ ಅಂತ MP ಅವರು. ಅವ್ರಿಗೆ ಸಂಸ್ಕೃತಿ ಇಲ್ಲ, ವಿರೋಧ ಪಕ್ಷದ ನಾಯಕ ಹೆಂಗಿರ್ಬೇಕು? ನೀವು ನೋಡ್ರಿ, ಹಾಕ್ಬೇಕಾ ಶರ್ಟ್ ಹಾಕ್ಬೇಕಾ? ಇಲ್ಲಿ ಕೇಳ್ರಪ್ಪ, ಇಲ್ಲಿ ಕೇಳ್ರಿ, ಅದನ್ನೇ ಹೇಳಿರೋದು. ಹ್ಯಾಂಗ್ ಅಡ್ಡಾಡಬೇಕು ಅನ್ನೋದು. ನೀವಾರ ಇಲ್ಲಿ ಕೇಳ್ರಿ, ಏನು ಡ್ರೆಸ್ ತೊಡಬೇಕು, ಏನು ಹಾರ ತಿನ್ನಬೇಕು, BJP ಅವ್ರಿಗೆ ಕೇಳಿ ಒಂದು ನಿಮಿಷ. ಅವ್ರು ಹೇಳಿದ್ದೆ ಹಾರ ತಿನ್ನಬೇಕು, ಅವ್ರು ಹೇಳಿದ್ದೆ ಡ್ರೆಸ್ ತೊಡಬೇಕಂತೇನಿಲ್ಲ. ಈ ದೇಶದಲ್ಲಿ ಯಾರ್ಯಾರು ಏನೇನು ಡ್ರೆಸ್ ತೊಡ್ತಾರೆ. ಹಾಫ್ ಶರ್ಟ್ ಹಾಕಿದ್ರೆ ಬೈತಿದ್ರು ಅವಾಗ. ಹಾಫ್ ಶರ್ಟ್ ಫುಲ್ ಶರ್ಟ್ ಹೊಲಿಸೋಕಿಲ್ಲ ಅಂತ ಕೇಳ್ತಿದ್ರು. ಆದರೆ ಇವತ್ತು ಪರಿಸ್ಥಿತಿಯಲ್ಲಿ ಬಂದದ, ಬರ್ಮಡ ಟಿ ಶರ್ಟೇ ಸುಪೀರಿಯರ್ ಡ್ರೆಸ್ ಆಗ್ಯಾವು. ರಾಹುಲ್ ಗಾಂಧಿ ಟಿ ಶರ್ಟ್ ಹಾಕಲಿಕ್ಕೆ ಒಂದು ಕಾರಣ ಇದೆ. ಅವರು 4750 ಕಿಲೋಮೀಟರ್ ಇದು ಮಾಡಿದ್ರು, ಭಾರತ್ ಜೋಡೋ ಮಾಡಿದ್ರು, ವಿರೋಧ ಮಾಡಿದ್ರು ಇವರೆಲ್ಲ BJP. ಆ ಟಿ ಶರ್ಟ್ ಬಗ್ಗೆ ಟೀಕೆ ಮಾಡಿದ್ರು BJP ಅವರು. ಟಿ ಶರ್ಟ್, ಈಗ ನೀವು ವಾಕಿಂಗ್ 1 ಕಿಲೋಮೀಟ್ರಿಗೆ ಟಿ ಶರ್ಟ್ ಹಾಕ್ತೀರಿ, 4500 ಕಿಲೋಮೀಟರ್ ತಿರುಗಾಡೋ ಮನುಷ್ಯ ಟಿ ಶರ್ಟ್ ಹಾಕೊಂಡು ಗಾಳಿ ಆಡ್ಲಿಕ್ಕೆ. ಆ ಟಿ ಶರ್ಟ್ ಬಗ್ಗೆ ಟೀಕೆ ಮಾಡಿದಾಗ ಅವರು ಟಿ ಶರ್ಟ್ಗೆ ಇರಲಪ್ಪ ನಮ್ಮ ಟಿ ಶರ್ಟ್ ಎಲ್ಲಿ ನಾವು ಇಂಥವ್ರು ಇದ್ದೀವಿ ಅಂತ ಅವರು ತೋರ್ಸಕ್ಕೆ ಅದು ಹಾಕಿದ್ರು ಅಷ್ಟೇ.